Mr. T.S. Guruprasad, ITO Ward 1, and Srimati V. Madhavilata, ITO Ward 2. May I request you to please come on dais. ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಚಾಪ್ಟರ್ ಕ್ರೆಡಾಯ್ ಮತ್ತು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ BI ಮೈಸೂರು ವತಿಯಿಂದ ಈ ಲೇಟೆಸ್ಟ್ ಇನ್ಕಮ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಮತ್ತು ಆ್ಯಕ್ಟ್ ಬಗ್ಗೆ ಒಂದು ಸೆಷನನ್ನು ಆಯೋಜಿಸಲಾಗಿತ್ತು ಇವತ್ತು. ಇದು ಒಂದು ತುಂಬ ಒಳ್ಳೆ ಭಾಳ ಫೇಮಸ್ ಪ್ರಾವರ್ಬ್ ಇದೆ, ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳ್ತಾರೆ. ಸೊ ನಿಮಗೆ ಏನೋ ಅದು ಗೊತ್ತೇ ಇಲ್ದಿದ್ರೆ ಅದು ಅದೇ ಒಂದು ಸ್ವರ್ಗ ಅಂತ. ಬಟ್ ಆ ಇಗ್ನೋರೆನ್ಸಸ್ ಬ್ಲಿಸ್ ಅನ್ನೋದು ಈ ಲಾಗೆ ಮತ್ತು ಆ್ಯಕ್ಟ್ಗೆ ಕಾನೂನಿಗೆ ಅನ್ವಯಿಸಲ್ಲ. ಸೊ ಯಾವುದೇ ಒಂದು ಹೊಸ ಕಾಯ್ದೆ ಬಂದ್ರೂ, ಯಾವುದೇ ಒಂದು ಆ್ಯಕ್ಟ್ ಹೊಸದಾಗಿ ಬಂದ್ರೂ, ಅಮೆಂಡ್ಮೆಂಟ್ ಏನಾದರೂ ಆದರೆ ಅದನ್ನು ಅಲ್ಲಲ್ಲೇ ನಾವು ತಿಳ್ಕೋಬೇಕು. ಆನೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆಗಿ ನಾವು ಯಾವಾಗ ಹೊಸ ಅಮೆಂಡ್ಮೆಂಟ್ ಬಗ್ಗೆ ಅಪ್ಡೇಟೆಡ್ ಆಗಿರ್ತೀವೋ ಆವಾಗ ಮಾತ್ರ ಕರೆಕ್ಟಾಗಿ ಲಾ ಪ್ರಕಾರ ಟ್ಯಾಕ್ಸ್ ಕಟ್ಟೋಕ್ಕಾಗೋದು. ಸೊ ಅದಕ್ಕೆ ಈಗ ಸುಮಾರು ವರ್ಷಗಳಿಂದ ಈ ಅಮೆಂಡ್ಮೆಂಟ್ ಆಗಿರಲಿಲ್ಲ. ಕಳೆದ ವರ್ಷ 2025ಗೆ ಇನ್ಕಮ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಆಯಿತು. ಪರ್ಟಿಕ್ಯುಲರ್ಲಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ಗೆ ತುಂಬ ಬದಲಾಗಿದೆ, ಆ್ಯಕ್ಟಲ್ಲಿ ತುಂಬ ಹೊಸ ಕಾಯ್ದೆಗಳು ಬಂದಿದೆ. ಅದನ್ನು ನಾವು ಎಲ್ಲ ಬಿಲ್ಡರ್ಸ್ಗೆ, ಡೆವಲಪರ್ಸ್ಗೆ, ಟ್ಯಾಕ್ಸ್ ಪೇಯರ್ಸ್ಗೆ ಅರ್ಥ ಆಗೋ ಥರ ಅದನ್ನು ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ನಾವು ಇದನ್ನು ಅಪ್ರೋಚ್ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ತುಂಬ ಖುಷಿಯಿಂದ ಇದು ಒಳ್ಳೆ ಕಾರ್ಯಕ್ರಮ, ಇದನ್ನೊಂದು ನಾವು ಪಬ್ಲಿಕ್ ಅವೇರ್ನೆಸ್ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ 5 ಜನ ಆಫೀಸರ್ಸು ನಮ್ಮ ಜೊತೆ ಇವತ್ತು ಬಂದು ಸುಮಾರು 150 ಜನ ಬಿಲ್ಡರ್ಸು ಮತ್ತು ಡೆವಲಪರ್ಸು, ಆಡಿಟರ್ಸು, ಸಿವಿಲ್ ಇಂಜಿನಿಯರ್ಸು, ಚಾರ್ಟರ್ಡ್ ಅಕೌಂಟೆಂಟ್ಸು ಇವರಿಗೆಲ್ಲರಿಗೂ ಇದೊಂದು ಇಂಟ್ರಾಕ್ಟಿವ್ ಸೆಷನ್ ಮಾಡಿದ್ದಾರೆ. ಅಬೌಟ್ 40 ಮಿನಿಟ್ಸ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಕಂಪ್ಲೀಟ್ ಆ್ಯಕ್ಟ್ ಸಿಂಪ್ಲಿಫೈಡ್ ಆಗಿ ಎಲ್ಲರಿಗೂ ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ಒಂದು ರೀತಿಯಲ್ಲಿ ಇದೊಂದು ಆ್ಯಕ್ಟ್ ಬಗ್ಗೆ ಅವರು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಸುಮಾರು ಒಂದು 20 ನಿಮಿಷ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಸೆಷನ್ ಇತ್ತು. ಆ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಸೆಷನಲ್ಲಿ ತುಂಬ ಚೆನ್ನಾಗಿ ಯಾರ್ಯಾರು ಇದ್ದರೂ ಅವರೆಲ್ಲ ತುಂಬ ಚೆನ್ನಾಗಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಭಾಳ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಇನ್ನು ಏನಾದರೂ ಮುಂದೆ ಪ್ರಶ್ನೆಗಳಿದ್ದರೆ ಯಾವಾಗಾದರೂ ನೀವು ನಮ್ಮ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಬಂದು ನಮ್ಮನ್ನ ಭೇಟಿ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಅಲ್ಲ, ಇನ್ಕಮ್ ಟ್ಯಾಕ್ಸ್ ಅನ್ನೋದು ಒಂದು ತುಂಬ ಸುಲಭ ಸಿಂಪಲ್ ಕಾಯ್ದೆ. ಅದು ಯಾರ ಆದಾಯ ಮಾಡ್ತಾರೆ ಆದಾಯದ ಮೇಲೆ ಟ್ಯಾಕ್ಸ್ ಕಟ್ತಾರೆ ಅಷ್ಟೇ. ಅದು ಬಿಲ್ಡರ್ಗೆ, ಅಂಗಡಿಯವ್ರಿಗೆ ಬೇರೆ ಇಲ್ಲ, ಎಲ್ಲರಿಗೂ ಆದಾಯ ತೆರಿಗೆ ಅನ್ನೋದು ಕಾಮನ್ ಇದೆ. ಬಟ್ ಆ್ಯಕ್ಟು ಅದ್ರದ್ದು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಒಬ್ಬರು ಬಿಲ್ಡರ್ಗೆ ಒಂದು ರೀತಿಯಲ್ಲಿದ್ದರೆ ಅಂಗಡಿಯವ್ರಿಗೆ ಬೇರೆ ರೀತಿ ಇರುತ್ತೆ. ಸೊ ಅದು ಎಲ್ಲರಿಗೂ ಅನ್ವಯಿಸುತ್ತೆ. ನಾವು ಪರ್ಟಿಕ್ಯುಲರ್ಲಿ ಇದು ಹೊಸ ಕಾಯ್ದೆ ಬಂದಿರೋದ್ರಿಂದ ಬಿಲ್ಡರ್ಸ್ಗೆ, ಕಾಂಟ್ರಾಕ್ಟರ್ಸ್ಗೆ, ಇಂಜಿನಿಯರ್ಸ್ಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಕಾರ್ಯಕ್ರಮ ಮಾಡಿದ್ದೀವಿ. ನಮ್ಗೆ ಆ ಥರ ಮಾಹಿತಿ ಇಲ್ಲ. ಆ ಥರ ಏನಿಲ್ಲ ಸರ್. ಎಲ್ಲರಿಗೂ ಒಂದು ಕಾನೂನು ಅನ್ನೋದು ಲಾ ಆಫ್ ಲ್ಯಾಂಡ್ ಪ್ರತಿಯೊಬ್ಬರಿಗೂ ಒಂದೇ. ಆ ಥರ ಏನು ನಮಗೆ ಗೊತ್ತಿರೋ ಪ್ರಕಾರ ಆ ಥರ ಏನಿಲ್ಲ. ನನ್ನ ಹೆಸರು ಹರೀಶ್ ಶೆಣೆ ಅಂತ, ಕ್ರೆಡೈ ಮೈಸೂರು ಅಧ್ಯಕ್ಷ. ಇವರು ಮಿಸ್ಟರ್ ಪ್ರಭಾಕರ್ ರಾವ್ ಅವರು BI ಅಧ್ಯಕ್ಷರು, ಅವರು ಪ್ರವೀಣ್ ಪಾಲ್ ಅವರು BI ಸೆಕ್ರೆಟರಿ. ಇಲ್ಲ, ಇದ್ರ ಮೂಲಕ ನಾವು ಜನಗಳಿಗೆ ತಿಳಿಸ್ಬೇಕಂತ ನಾವು ಇವಾಗ ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ಒಳಗೆ ಮಾಡಬಹುದು. ಈ ಒಂದು ಆಡಿಟೋರಿಯಮಲ್ಲಿ ಒಳಗೆ ಈ ಕಾರ್ಯಕ್ರಮ ನಡೆಸಿರ್ಬೋದು. ಆದರೆ ಇದನ್ನು ಜನಗಳಿಗೆ ತಲುಪಿಸ್ಬೇಕು. ಯಾಕೆಂದರೆ ಈ ಥರ ಸಾಕಷ್ಟು ಜನ ಇದ್ದಾರೆ. ಮೈಸೂರಲ್ಲಿ ಸುಮಾರು 1000 ಜನ ಬಿಲ್ಡರ್ಸ್ ಇದ್ದಾರೆ, ಕಾಂಟ್ರಾಕ್ಟರ್ಸ್ ಇದ್ದಾರೆ. ಅವರೆಲ್ಲರಿಗೂ ಇದರ ಬೆನಿಫಿಟ್ ಆಗಬೇಕು ದೃಷ್ಟಿಯಿಂದ
ಏಕೆಂದರೆ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಬೇರೆ ಥರದ ಒಂದು ಆ್ಯಕ್ಟ್ ಇರುತ್ತೆ. ಆ್ಯಕ್ಟಲ್ಲಿ ಬೈ ಕಪ್ ಆ್ಯಕ್ಟ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ಸರಿ ಮಾಡೋಕ್ಕೋಸ್ಕರ ಇದನ್ನು ಮಾಡಿದ್ವಿ. ಸೊ ಇದನ್ನು ಅವೇರ್ನೆಸ್ ತರಬೇಕು ಅಂತ ದೃಷ್ಟಿಯಿಂದ ಅಷ್ಟೇ, ಬೇರೆ ಇನ್ಯಾವುದಿಲ್ಲ. ಬೇರೆ ಬೇರೆ ರಂಗದಲ್ಲಿರೋರಿಗೆ ಬೇರೆ ಬೇರೆ ಥರದ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಅದನ್ನು ನಾವು ಇಲ್ಲಿ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಅದು ಅವರ ಏರಿಯಾದಲ್ಲಿ ಬೇರೆ, ನಮ್ಮ ಏರಿಯಾದಲ್ಲಿ ಬೇರೆ ಬರೋದ್ರಿಂದ ಇದನ್ನು ಅಲ್ಲಿ ಇಲ್ಲಿ ಚರ್ಚೆ ಮಾಡೋದಿಲ್ಲ. ರೇರಾ ಈಸ್ ರಿಕ್ವೈರ್ಡ್ ಅದು, ಯಾಕೆಂದರೆ ಅದನ್ನು ಜನಗಳಿಗೆ ಯಾರು ನೀವು ಕೊನೆ ಪರ್ಚೇಸ್ ಮಾಡ್ತಾರೆ ಅವರಿಗೆ ಅದನ್ನು ಬೆನಿಫಿಟ್ ಮಾಡೋಕ್ಕೋಸ್ಕರ ರೇರಾ ಬಂದಿರೋದು, ಬಿಲ್ಡರಿಗಲ್ಲ. ಹಾಗಾಗಿ ಅದು ಅಪ್ಲೈ ಮಾಡೋದು ಅಥವಾ ಅದು ಇಂಪ್ಲಿಮೆಂಟ್ ಮಾಡಿ ಅದನ್ನು ಬೆನಿಫಿಟ್ ಕೊಡೋದು ಅವರಿಗೆ ಒಳ್ಳೇದು ಅಂತೇಳಿ.